really tasty. It was really delicious, and everyone should try it out at least. Thought we should try this, the new food and the new outlet opening. So yeah, and we tried it and tasted it. It was good. The chicken was cooked well and it was good. Yeah, the taste is good and it's worth the money. The shawarma cone is good value for money. Grill nights, yeah, everybody should come and try this once in a while. I really like the concept of the shawarma cone, and the bottom last part was full of mayo. So I really like that. It's actually really good. People should actually try. Worth the money, and they should have it. Yeah, I would definitely come back here again. I also like their mango mojito and shawarma cone, which was 30 and 10 rupees, which is worth the money and worth every penny. ಗ್ರಿಲ್ ನೈಟ್ ಅಂತ ಹೇಳ್ಬಿಟ್ಟು ನಾಗಸಂದ್ರ HMT ಲೇಔಟ್ ಅಲ್ಲಿ ಇದೆ. ಹೊಸದಾಗಿ ಔಟ್ಲೆಟ್ ಓಪನ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಅದೆಲ್ಲ ಚೆನ್ನಾಗಿದೆ. ಮತ್ತೆ ಇದು ಒಳ್ಳೆ ಬಿಸ್ನೆಸ್ ಲೊಕೇಟ್ ಆಗಿರೋದ್ರಿಂದ ನಿಯರೆಸ್ಟ್ ಕಾಲೇಜು ಮತ್ತೆ ಒಳ್ಳೊಳ್ಳೆ ಆಫೀಸ್ಗಳು ಇರೋದ್ರಿಂದ ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾ, ಕ್ಲಾಸ್ ರೆಸಿಡೆನ್ಷಿಯಲ್ ಏರಿಯಾ ಇರೋದ್ರಿಂದ ಇದೆಲ್ಲ ಜನಗಳಿಗೆ ಅನುಕೂಲ ಆಗುತ್ತೆ. ಮತ್ತೆ ಒಳ್ಳೆ ಗುಡ್ ರೆಸ್ಟೋರೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಯರ್ ಬೈ ಈ ಸರೌಂಡಿಂಗ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಆ ಕಡೆ ಎಲ್ಲ ಇಂಥ ಒಳ್ಳೆ ರೆಸ್ಟೋರೆಂಟ್ಸು ಅಥವಾ ಒಳ್ಳೆ ಹೋಟೆಲ್ಸ್ ಇರೋದಿಲ್ಲ. ಇಲ್ಲಿ ಫುಡ್ಡೀಸ್ಗೆ ತಿನ್ನೋದಕ್ಕೆ ಒಳ್ಳೆ ರೆಸ್ಟೋರೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫುಡ್ ಟೇಸ್ಟ್ ಇದೆ, ಮತ್ತೆ ಇದು ಎಲ್ಲ ಕೂತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಇದು ಒಳ್ಳೆ ಫರ್ನಿಚರ್ಸು, ವೆಲ್ ಫರ್ನಿಚರ್ಸ್ ಇದೆ, ಮತ್ತೆ ಹೈಜಿನಿಕ್ ಅಂಡ್ ಕ್ಲೀನಿಂಗ್ ಸೂಪರ್ ಆಗಿದೆ. ನಮಸ್ತೆ, ನನ್ನ ಹೆಸರು ವಿಜಯ್. ಗ್ರಿಲ್ ನೈಟ್ಸ್ ಫ್ರಾಂಚೈಸಿ ತಗೊಂಡಿದ್ದೇನೆ. ಲೊಕೇಶನ್ ಬಂದ್ಬಿಟ್ಟು ನಾಗಸಂದ್ರ, ಚಾಂದ್ರಹಳ್ಳಿ ರೋಡ್, ಕ್ರೈಸ್ಟ್ ಕಾಲೇಜ್, HMT ಲೇಔಟ್. ಮೇಲೆ ಫುಡ್ ಕೋರ್ಟ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ 3rd ಬಿಲ್ಡಿಂಗ್ ಫುಡ್ ಕೋರ್ಟ್ ಇದೆ. ಸೊ ಫಸ್ಟ್ ಆಗಿ ನಾವೇ ಓಪನ್ ಮಾಡಿದ್ದೇವೆ ಈ ಲೊಕೇಶನ್ ಅಲ್ಲಿ. ನಾನು ಬಂದ್ಬಿಟ್ಟು 2023 ಪಾಸ್ಡ್ ಔಟ್ ಇಯರ್. ನಂದು ಎಜುಕೇಶನ್ ಮುಗಿದು ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡಿದ್ದೇನೆ. ನೆಕ್ಸ್ಟ್ 1 year ಗ್ಯಾಪ್ ಆಗಿತ್ತು, ಕೋರ್ಸ್ ಮಾಡಿದ್ದೇನೆ, ಹೀಗೆ ಕ್ಲಾಸಸ್ ಮಾಡ್ತಾ ಇದ್ದೆ. ಬಟ್ ಜಾಬ್ ಹುಡುಕ್ಲಿಕ್ಕೆ ಹೋಗಿದ್ರೆ ಸ್ವಲ್ಪ ಏನೋ ಡಿಫಿಕಲ್ಟ್ ಆಗುತ್ತೆ ನಮ್ದು ಸಿಚುವೇಶನ್ಗೋಸ್ಕರ ಅಂತ ಅನ್ಕೊಂಡು ನಾನು ಒಂದು ಬಿಸ್ನೆಸ್ ಮಾಡುವ ಪ್ಲಾನ್ ಅಲ್ಲಿ ಇದ್ದೆ. ಸೊ ಬಿಸ್ನೆಸ್ ಅಲ್ಲಿ ಯಾವುದು ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ ಯಾವುದೆಲ್ಲ ಬೆಸ್ಟ್ ಆಗಿ ಹೋಗ್ತಾ ಇದೆ, ಸೆಲ್ಲಿಂಗ್ ಆಗ್ತಾ ಇದೆ ಅಂತ ನೋಡುದಿದ್ರೆ ಶವರ್ಮಾ ಮತ್ತೆ ಆಲ್ಫಾಮ್, ಬಾರ್ಬಿಕ್ಯೂ, ಚೈನೀಸ್ ಐಟಮ್ ಇದೆಲ್ಲ ಸ್ವಲ್ಪ ಬೇಗ ಫಾಸ್ಟ್ ಆಗಿ ರನ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಅದನ್ನು ತಗೊಳ್ಳುವ ಅಂತ ಹೇಳಿ ಒಂದು ಪ್ಲಾನ್ ಮಾಡಿ ಇದನ್ನು ಚೂಸ್ ಮಾಡಿದ್ದೇನೆ. ಸೊ ನಾನು ಅದೇ ಗ್ರಿಲ್ ನೈಟ್ಸ್ ಅಂತ ಹೇಳಿ ಫಸ್ಟಿಗೆ ಸಿಕ್ಕಿರ್ಲಿಲ್ಲ. ನಾನು ತುಂಬಾ ಸರ್ಚ್ ಮಾಡ್ತಿದ್ದೆ, ಅಂದ್ರೆ ಚೀಪೆಸ್ಟ್ ಆಗ್ಲಿ ಬೆಸ್ಟ್ ಯಾವ್ದು ಬೇಕು ಆ ತರ ಸರ್ಚ್ ಮಾಡ್ಬೇಕಿದ್ರೆ ನಮಗೆ ಗ್ರಿಲ್ ನೈಟ್ಸ್ ಒಂದು ಬೆಸ್ಟ್ ಆಗಿ ನಮಗೆ ಒಂದು ರಿವ್ಯೂ ಸಿಕ್ಕಿತ್ತು. ಸೊ ಅದಕ್ಕೋಸ್ಕರ ಗ್ರಿಲ್ ನೈಟ್ಸ್ ಚೂಸ್ ಮಾಡಿದ್ದೇನೆ. ಗ್ರಿಲ್ ನೈಟ್ಸ್ ಅಲ್ಲಿ ಫಸ್ಟಿಗೆ ಅಂದ್ರೆ ಇವರದ್ದು ಕಾಂಟ್ಯಾಕ್ಟ್ ಅಂದ್ರೆ ಹೀಗೆ ನೋಡ್ತಿರ್ಬೇಕಾದ್ರೆ ರೀಲ್ಸ್ ಅಲ್ಲಿ ಸಿಕ್ಕಿತ್ತು, ಮತ್ತೆ ಗೂಗಲ್ ಅಲ್ಲಿ ಹುಡುಕ್ಬೇಕಿದ್ರು ಸಿಕ್ಕಿತ್ತು. ಸೊ ಕಾಂಟ್ಯಾಕ್ಟ್ ಮಾಡಿದ್ದೆ, ನಮಗೆ ಸಪೋರ್ಟ್ ಇತ್ತು. ಕರ್ನಾಟಕದಲ್ಲಿ ವಿಕ್ರಮ್ ಸರ್ ಅಂತ ಹೇಳಿದ್ದಾರೆ. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿ 1 days ಮಾತಾಡ್ಬೇಕಾದ್ರೆ ಅವ್ರದ್ದು ಡೀಟೇಲ್ A to Z ಎಲ್ಲ ಕಳಿಸಿದ್ರು. ಸೊ ನೆಕ್ಸ್ಟ್ ನಮ್ದು ಪ್ರಾಸೆಸ್ ಸ್ಟಾರ್ಟ್ ಆಗಿತ್ತು ಸರ್. ಅಂದ್ರೆ ನಂದು ಇದು ಬಿಸ್ನೆಸ್ ಅಲ್ಲ, ಅಂದ್ರೆ ನನಗೆ ಇದರ ಬಗ್ಗೆ A to Z ಏನೂ ಗೊತ್ತಿಲ್ಲ. ಸೊ ನಾನು ಮಾಡ್ಬೋದು ಅಂತ ಕೇಳ್ಬೇಕಿದ್ರೆ ಅವ್ರು ಹೇಳಿದ ಒಂದೇ, ಮಾಡ್ಬೋದು ಅಂದ್ರೆ ಇದರಲ್ಲಿ ತುಂಬಾ ಕಷ್ಟ ಆಗತ್ತೆ ಆ ತರ ಏನು ಹೇಳಿಲ್ಲ. ಈಸಿಯಲ್ಲಿ ಮಾಡ್ಬೋದು, ಮತ್ತೆ ಟ್ರೈನಿಂಗ್ ಕೊಡ್ತಾರೆ, ಮಾಡ್ಬೋದು ಅಂತೇಳಿ ಅನಿಸಿತ್ತು. ಅಂದರೆ ಲೊಕೇಶನ್ ಚೂಸ್ ಮಾಡಲಿಕ್ಕೆ ಸಹ ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು ಸುಮಾರು ಪ್ಲೇಸ್ ಹೇಳಿದರು, ಸುಮಾರು ಲೊಕೇಶನ್ ಹೇಳಿದರು. ಬಟ್ ಎಲ್ಲ ಲೊಕೇಶನಲ್ಲಿ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಡೆವಲಪಿಂಗ್ ಆಗ್ತಾ ಇದೆ ಈ ಏರಿಯಾ. ನಿಯರೆಸ್ಟ್ ಕಾಲೇಜಸ್ ಇದೆ. ಸೊ ಅದಕ್ಕೋಸ್ಕರ ಈ ಪ್ಲೇಸನ್ನು ಚೂಸ್ ಮಾಡಿದ್ದೇನೆ. ಇದು ಕಾಲೇಜ್ ನಿಯರ್ ಆಗಿರೋದ್ರಿಂದ ಇದೊಂದು ಫುಡ್ ಸ್ಟ್ರೀಟ್ ಥರನೇ ಆಗ್ತಾ ಇದೆ. ಸೊ ನಿಯರ್ ಬೈ ಅಂದರೆ ಇಲ್ಲಿ ಎಲ್ಲ ಸಹ ಕೆಳಗೆ ಆಗಲಿ ಮೇಲಾಗಲಿ ಆಲ್ಮೋಸ್ಟ್ ಫುಡ್ಡೇ ಬರ್ತದೆ. ಅಂದರೆ ಇಲ್ಲಿ ಕಾಲೇಜ್ ನಿಯರ್ ಇರೋದ್ರಿಂದ ಆಲ್ಮೋಸ್ಟ್ ಫುಡ್ ಸ್ಟ್ರೀಟ್ ಆಗಿ ಇನ್ನೂ ನೆಕ್ಸ್ಟಿಗೆ ಕನ್ವರ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ಈ ಪ್ಲೇಸನ್ನು ಚೂಸ್ ಮಾಡಿದ್ದೇನೆ. ಇವತ್ತು ಆಫರಲ್ಲಿ ಕೋನ್ 10 rupeesಗೆ, ಮತ್ತು ರೋಲ್ 49, ಮೊಜಿಟೋ 29, ಬಾರ್ಬಿಕ್ಯೂ 189 ಆಫರ್ಗೆ ಹಾಕಿದ್ದೇವೆ. ನಾವು ಇವತ್ತು 3:30ಗೆ ಸ್ಟಾರ್ಟ್ ಮಾಡಿದ್ವಿ, ಆಲ್ಮೋಸ್ಟ್ 5:30 ಆಗ್ತಾ ಬಂತು. ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿದೆ. ಕೋನ್ ಶವರ್ಮಾ ಹೈಯೆಸ್ಟ್ ಸೆಲ್ಲಿಂಗ್ ಆಗಿದೆ. ಅಂದರೆ ಈ ಏರಿಯಾದಲ್ಲಿ ಎಲ್ಲಿಯೂ ಕೋನ್ ಶವರ್ಮಾ ಇಲ್ಲದ ಕಾರಣದಿಂದ ಕೋನ್ ಶವರ್ಮಾ ಹೈಯೆಸ್ಟ್ ಸೆಲ್ಲಿಂಗ್ ಆಗಿದೆ. ಅಂದರೆ ನಿಯರ್ ಬೈ ಶವರ್ಮಾ ಅಂತ ಹೇಳಿದರೆ ಇನ್ನೊಂದು 2 ಶಾಪ್ ಇದೆ ಶವರ್ಮಾ ಅಂತ ಹೇಳಿದರೆ. ಬಟ್ ಎಲ್ಲ ಕಡೆ ಸಹ ರೋಲ್ ಶವರ್ಮಾ ಮಾಡ್ತಾರೆ, ರುಮಾಲ್ ರೊಟ್ಟಿಯಲ್ಲಿ ಶವರ್ಮಾ ಮಾಡ್ತಾರೆ. ನಮ್ಮದು ಕೋನ್ ಶವರ್ಮಾ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ವಲ್ಲ, ಸೊ ಅದು ಸೆಲ್ಲಿಂಗ್ ಜಾಸ್ತಿ ಆಗಿದೆ. ಒಂದು ಸಲ ತಗೊಂಡವರು ಟೇಸ್ಟ್ ಚೆನ್ನಾಗಿದೆ ಅಂತೇಳಿ ಇನ್ನೊಂದು 2-3 ಸಲ ಬಂದು ತಗೊಂಡೋಗಿದ್ದಾರೆ, ಪಾರ್ಸಲ್ ತಗೊಂಡೋಗಿದ್ದಾರೆ. ಸೊ ಅದು ಆಲ್ಮೋಸ್ಟ್ ಸೆಲ್ಲಿಂಗ್ ಜಾಸ್ತಿ ಆಗಿದೆ ಇವತ್ತು. ನಾನು ಒಂದು ಚೂರು ಸಹ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ಡೇ ಇಷ್ಟು ಸೇಲ್ ಆಗುತ್ತೆ, ಇಷ್ಟು ಬೇಗ ಸೆಲ್ ಆಗುತ್ತೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್
ಅಂದ್ಕೊಂಡದಕ್ಕಿಂತ ಬೇಗ ಟೈಮಲ್ಲಿ ಎಲ್ಲ ಖಾಲಿಯಾಗಿ ಹೋಗಿದೆ. ನಮಗೆ ಟ್ರೈನಿಂಗ್ ನೋಡಿದರೆ A to Z ನಮಗೆ ವಿಘ್ನೇಶ್ ಸರ್ ಅಂತ ಹೇಳಿದ್ದಾರೆ. ಅವರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಏನೇ ಕೇಳಿದ್ರು ಇಲ್ಲ ಆಗಲ್ಲ ಏನೂ ಇಲ್ಲ, ನಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಆ ರೀತಿಯಲ್ಲಿ ನಮಗೆಲ್ಲವನ್ನು A to Z ಹೇಳಿಕೊಟ್ಟಿದ್ದಾರೆ, ಇನ್ನೂ ಹೇಳಿಕೊಡ್ತಾ ಇದ್ದಾರೆ. ನನಗೇನು ಕಷ್ಟ ಅಂತ ಹೇಳಿ ಅನಿಸ್ಲಿಲ್ಲ, ಈಸಿ ಇದೆ, ಬೇಗ ಕಲಿಬೋದು. 6 days 1 week 10 days ಆದರೆ ಎಕ್ಸ್ಪೀರಿಯನ್ಸ್ಡ್ ಆಗ್ಬೋದು ಅಂತೇಳಿ ತುಂಬ ಈಸಿ ಇದು ಕಾಣ್ತಾ ಇದೆ. ನಾನು ಆಲ್ಫಾಮ್ ಆಗಲಿ ಬಾರ್ಬಿಕ್ಯೂ ಶವರ್ಮಾ ಇದೆಲ್ಲ ತುಂಬ ಕಡೆ ಟೇಸ್ಟ್ ಮಾಡಿದ್ದೇನೆ, ಬಟ್ ಇವರದ್ರಲ್ಲಿ ಸ್ವಲ್ಪ ಯುನೀಕ್ ಟೇಸ್ಟ್ ಇರೋದ್ರಿಂದ ಇದನ್ನು ಚೂಸ್ ಮಾಡಿದ್ದೇನೆ. ನಮ್ಮದು ಇನ್ನೊಂದು 5 days ಅಂದರೆ ಇದನ್ನು ಸ್ವಲ್ಪ ಪ್ರಾಪರಾಗಿ ಕಲ್ತ್ಕೊಂಡು ನಮ್ಮದು ಮಂಗಳೂರು ಬರುತ್ತೆ. ಮಂಗಳೂರು ಫುಡ್ಡಲ್ಲಿ ಫಿಶ್ಶು, ಆಪಮ್, ನೀರು ದೋಸೆ, ಇದನ್ನೆಲ್ಲ ಕೋರ್ ರೊಟ್ಟಿ ಇದನ್ನೆಲ್ಲ ನಾವು ಆ್ಯಡಪ್ ಮಾಡ್ತಿದ್ವಿ. ನಮ್ಮದು ಶಾಪ್ ಬಂದುಬಿಟ್ಟು ಟೈಮಿಂಗ್ಸ್ ಮಾರ್ನಿಂಗ್ 11:30 ನೈಟ್ 10:30 ತನಕ ಅವೈಲೇಬಲ್ ಇದೆ. ನಾನು ಫ್ರ್ಯಾಂಚೈಸಿ ಚೂಸ್ ಮಾಡಲಿಕ್ಕೆ ರೀಸನ್ ಒಂದೇ, ನನಗೆ ಸಪೋರ್ಟ್ ಬೇಕು. ಅಂದರೆ ಸಪೋರ್ಟ್ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಪ್ರಾಪರ್ ನಾಲೆಜ್ ಯಾವುದರಲ್ಲಿ ಕುಕ್ಕಿಂಗಲ್ಲಿ ಅಂದರೆ ಪ್ರಾಪರ್ ನಾಲೆಜ್ ಇಲ್ಲ. ಸೊ ನಮಗೆ ಟ್ರೈನಿಂಗ್ ಬರುತ್ತೆ, ಏನೇ ಹೆಲ್ಪ್ ಇದ್ದರೂ ಅವ್ರ ಹತ್ರ ಕೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ಶವರ್ಮಾ ಆಗಲಿ ಮತ್ತು ಇದು ಬಾರ್ಬಿಕ್ಯೂ ಆಗಲಿ ಇದನ್ನೆಲ್ಲ ನಾವು ಮ್ಯಾರಿನೇಷನ್ ಮಾಡಲಿಕ್ಕೆ ಇವರದೇ ಮಸಾಲಾಸ್ ಇದೆ. ಸೊ ಅದು ಈಸಿ ಟು ಅಪ್ಲೈ ಆ್ಯಂಡ್ ಕುಕ್. ಸೊ ಇದು ನನಗೆ ಈಸಿ ಇರೋದ್ರಿಂದ ನಾನು ಇದನ್ನು ಚೂಸ್ ಮಾಡಿ. ನೀವೇನಾದರೂ ಫ್ರ್ಯಾಂಚೈಸಿ ಚೂಸ್ ಮಾಡೋದಿದ್ರೆ ಗ್ರಿಲ್ ನೈಟ್ಸ್ ಡೆಫಿನೆಟ್ಲಿ ತೆಗಿಬೋದು. ನಿಮಗೆ ಪ್ರೈಸ್ ವೈಸ್ ಆಗಲಿ ಟೇಸ್ಟ್ ವೈಸ್ ಆಗಲಿ ನಿಮಗೆ ಈಸಿ ಇರುತ್ತೆ ಮತ್ತು ಕಮ್ಮಿ ಕಾಸ್ಟಲ್ಲಿ ಕೂಡ ಚೂಸ್ ಮಾಡ್ಬೋದು. ಇದನ್ನು ನಮ್ಮದು ನಾನೀಗ ಪ್ಲ್ಯಾನ್ ಮಾಡಿ 2 months ಆಯಿತು. ಫ್ರಾಂಚೈಸಿ ಚೂಸ್ ಮಾಡಿ ಈ ಪ್ರಾಸೆಸ್ 2 months ಆಯಿತು. 2 months ನನಗೆ A to Z ಸಪೋರ್ಟ್ ಮಾಡಿದ್ದಾರೆ. ನಮಗೆ ಯಾವುದೆಲ್ಲ ಹೆಲ್ಪ್ ಬೇಕಿದೆ, ಮೆಷಿನರೀಸ್ ಆಗಲಿ ಮತ್ತು ಏನೆಲ್ಲ ಡೌಟ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ವಿಕ್ರಮ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ವಿಕ್ರಮ್ ಸರ್ ನೆಕ್ಸ್ಟ್ ನಮಗೆ ಒಂದು ಟೀಮ್, ಅವ್ರದ್ದೊಂದು ಟೀಮ್ ಇದೆಲ್ಲ, ಅದರಲ್ಲಿ ರೇವಂತ್ ಸರ್ ಆಗಲಿ ವಿಘ್ನೇಶ್ ಸರ್ ಆಗಲಿ, ನೆಕ್ಸ್ಟ್ ಇಲ್ಲಿಗೆ ಈಗ ಟ್ರೈನಿಂಗಿಗೆ ಬಂದಿದ್ದಾರೆ ವಿಘ್ನೇಶ್ ಸರ್ ಅಂತೇಳಿ. ಅವರು ಅಂದರೆ ಆಲ್ಮೋಸ್ಟ್ ಬೇರೆ ಕಡೆ ನೋಡಿದರೆ ಟ್ರೈನರ, ನಾನು ನೋಡಿದ ಪ್ರಕಾರ ಟ್ರೈನರ್ ಅಂದರೆ ಒಂದು ಬಿಫೋರ್ ಡೇ ನೈಟ್ ಹೇಳಿಕೊಡ್ತಾರೆ, ನೆಕ್ಸ್ಟ್ ಡೇ ಅವರು ಇರಲ್ಲ, ಲೇಟಾಗಿ ಬರುತ್ತೆ, ಇದನ್ನು ಮ್ಯಾನೇಜ್ ಮಾಡಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಹಾಗೆಲ್ಲ, ಅವರೇ ನಾವು ಏನೋ ಬ್ಯುಸಿ ಇದ್ದರೂ ಕೂಡ ಅವರು ನಮ್ಮನ್ನು ನೋಡದೆ ಅವರು ಟ್ರೈನರ್ ಏನು ಮಾಡ್ತಿದ್ದಾರೆ ಅಂದರೆ ಅವ್ರದ್ದು ಯಾವುದೆಲ್ಲ ಕೆಲಸ ಇದೆ ಅದನ್ನು ಹೇಳಿಕೊಡ್ತಿದ್ದಾರೆ. ನೈಟ್ ಎಷ್ಟೇ ಲೇಟ್ ಇದ್ದರೂ ನಿತ್ತು ಹೇಳಿಕೊಟ್ಟು ಹೋಗ್ತಿದ್ದಾರೆ. ನನಗೆ ಫುಲ್ಲಿ ಸ್ಯಾಟಿಸ್ಫೈಡ್. ಅಂದರೆ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಚೂಸ್ ಮಾಡಿದ್ದೇನೆ. ಎಷ್ಟಕ್ಕೆ ರನ್ ಆಗುತ್ತೆ ಅಂತೇಳಿ ಐಡಿಯಾ ಇರಲಿಲ್ಲ, ಬಟ್ ಇಲ್ಲಿ ಸೇಲ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಬೇಗ ನಮಗೆ ಪಿಕಪ್ ಆಗುತ್ತೆ ಮತ್ತು ಬೇಗ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೇವೆ ಅದರದ್ದು ಡಬಲ್ ಬೇಗ ತೆಗಿತೇವೆ, ಅದರದ್ದು ನಂಬಿಕೆ ಇದೆ. ಮತ್ತು ನನಗೆ ಸ್ಪೆಷಲಿ ಸಪೋರ್ಟ್ ಮಾಡಿದ್ದು ನಮ್ಮದು ಈಗ ಗ್ರಿಲ್ ನೈಟ್ಸ್ ಟೀಮ್ ಆಗಲಿ ಮತ್ತು ನಮ್ಮದು ಮನೆಯವರಾಗಲಿ, ಇವರಿಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ.